ಆದ್ರೂ ಹೋರಾಟ ಮಾಡದಲ್ಲೇ ಇದ್ಯಾವುದು ಬಗೆಹರಿಯಲ್ಲ. ಇದು ಸಾಮಾನ್ಯ ಚಿಕ್ಕದು ಹೇಳಿದ್ದು. ಸಮಸ್ಯೆ ದೊಡ್ಡದು ಅಂತಂದ್ರೆ ಆನೆ ಸಮಸ್ಯೆ ಇದೆ ನೋಡಿ. ಅದನ್ನ ಸದ್ಯಕ್ಕೆ ನಾವು ಬೇರೆ ತಾಲೂಕು ಹೋಗಿದ್ದಾವೆ. ಇಷ್ಟು ವರ್ಷ ಆನೆಗಳು ಹೈವೇ ದಾಟಿದ ಉದಾಹರಣೆನೇ ಇಲ್ಲ. ಈ ಭಾಗಕ್ಕೆ ಬಂದಿತ್ತಿಲ್ಲ. ಬರೀ ಆ ಭಾಗದಲ್ಲೇ ಎಲ್ಲ ಇರ್ತಾ ಇದ್ವು. ಯಾವ ದಾರಿ ತಪ್ಪು ಬಂದಿದ್ದವು ಹೈವೇ ದಾಟಿ ಹಿಂಗೆಲ್ಲ ಓಡಾಡಿದ್ದಿತ್ತು. ಈಗ ಹೈವೇ ದಾಟ್ಬಿಟ್ಟಿದ್ದಾವೆ, ವಿಧಿ ಇಲ್ಲ. ಎಲ್ಲ ಬೇಲೂರು, ಹೆತ್ತೂರು ಈ ಭಾಗಕ್ಕೆ ಮೇವು ನರಿಸಿ ಹೋಗಿ ಅಲ್ಲಿ ದಾಂಧಲೆ ನಡೆಸ್ತಾ ಇದ್ದಾರೆ. ಹಂಗಂತ ನಾವು ನಮ್ಮ ತಾಲೂಕಿಂದ ದೂರ ಆಗಿದ್ದಾವೆ ಅಂತ ಇದು ಮಾಡ್ಕೊಡೋದಲ್ಲ. ಎಲ್ಲರ ಸಮಸ್ಯೆನೂ ನಮ್ಮ ಸಮಸ್ಯೆ. ಮತ್ತಿನ್ನೊಂದು ತಾಲೂಕು ಲಗೆ ಇಡ್ತಾವು, ವಿಧಿ ಇಲ್ಲ. ಕೆಲವ್ರು ಹೇಳ್ತಾರೆ ಆನೆ ಕಾರಿಡಾರ್ ಅಂತಾರೆ. ಏನ್ ಆನೆ ಕಾರಿಡಾರ್ ಅಂದ್ರೆ ಏನು ಅನ್ನೋದೇ ಅರ್ಥ ಮಾಡ್ಕೊಂಡಿಲ್ಲ. ಆನೆ ಧಾಮ ಅಂದ್ರೆ ಆ ಧಾಮದ ಲೆಕ್ಕ ಮಾತಾಡ್ತಾರೆ. ಶಾಶ್ವತ ಪರಿಹಾರ ಅಂತಾರೆ. ಬ್ಯಾರಿಕೇಡ್ ಇದ್ರದ್ದು ರೈಲ್ವೆ ಬ್ಯಾರಿಕೇಡ್ ಹಾಕಿದ್ವಿ ಅಂತಾರೆ. ಎಲ್ಲೆಲ್ಲಿಂದ ಎಲ್ಲಿಗೆ ಹಾಕ್ತೀರಾ ಬ್ಯಾರಿಕೇಡ್? ಏನಾಗಿದೆ, ಇವರೆಲ್ಲರೂ ಆನೆಗೆ ಒಂದ್ ಕಡೆ ಬ್ಯಾರಿಕೇಡ್ ಹಾಕಿದ್ದೀರಾ, ಇನ್ನೊಂದ್ ಕಡೆ ಸೋಲಾರ್ ಹಾಕೊಂಡಿದ್ದೀರಾ. ಎಲ್ಲಿ ಹೋಗ್ತಾವ ಆನೆಗಳು? ರಸ್ತೆಲ್ಲ ಓಡಾಡ್ಬೇಕು ತಾನೆ. ಇದರಿಂದಾಗಿ ದಯಮಾಡಿ ಈ ಸಮಸ್ಯೆಗೂ ನಮ್ಮ ಹೋರಾಟ ಮಾಡ್ತೀವಿ, ರೈಲ್ವೆಗೂ ಹೋರಾಟ ಮಾಡ್ತೀವಿ. ಯಾವುದೇ ಸಮಸ್ಯೆ ಇದ್ರೂ ನಮ್ಮ ಸಂಘ ಸಿದ್ಧವಾಗಿರುತ್ತೆ. ತಾವುಗಳು ಯಾರು ಸಹಕಾರ ಎಲ್ಲ ಕೊಡ್ಬೇಕು ಅಂತ ಕೋರ್ತೀವಿ. ಯಾವುದೇ ರೀತಿ ನಾನು ಆ ತರ ಭಾವನೆ ಬಿಟ್ಬಿಟ್ಟು ನೀವೇ ಯಾರು ಮುಂದಾಳತ್ವ ವಹಿಸ್ಕೊಂಡ್ರು ನಾವು ಹಿಂಭಾಗದಲ್ಲೇ ಬರಕ್ಕೂ ಸಿದ್ಧ ಇದ್ದೀವಿ. ನೀವೇ ಹೋರಾಟ ಮಾಡೋದಕ್ಕೆ ಯಾರು ಅವ್ರಿಗೆ ಇದು ಸಿಕ್ಬಿಡ್ತು, ಈ ಮೊನ್ನೆ ನಡೆದಿದ್ರಲ್ಲಿ ನಮ್ಗೆ ಸಿಕ್ಬಿಡ್ತು ಅಂತ ನಾವೇನು ಹೇಳ್ತಿಲ್ಲ. ಎಲ್ಲಾ ಹೋರಾಟಗಾರರು ಪ್ರತಿಫಲ ಅಂತ ಹೇಳ್ತಾ ಇರೋದು. ಇವತ್ತು ರಸ್ತೆ ಕಂಪ್ಲೀಟ್ ಆಗಬೇಕು. ಆ ಎಲ್ಲ ನಮ್ಮ ಕಂಡೀಷನ್ಗೆ ಒಪ್ಪಿದ ಮೇಲೆ ಏನಾದ್ರು ಜಿಲ್ಲಾಧಿಕಾರಿಗೂ ಇರ್ಬೋದು, ಮತ್ತೆ ಯಾರಾದ್ರೂ ಮನವಿ ಮಾಡಿದ್ರೆ ಮಾತ್ರ ಆ ವಿಚಾರವಾಗಿ ನಾವು ಶಾಂತಿಯುತವಾಗ್ತೀವಿ. ಇಲ್ಲ ಅಂದ್ರೆ ಉಗ್ರತೆ ಹೋರಾಟಗಳಾಗ್ತಾ ಇರುತ್ತೆ. ಜೊತೆಗೆ ಇನ್ನೊಂದು ವಿಚಾರ ಏನು ಅಂತಂದ್ರೆ, ನಾವು ಬೈರಾಪುರ ಬೈಪಾಸ್ ಅಲ್ಲಿ ಇತ್ತು, ಆ ಬೈಪಾಸ್ ಹೋರಾಟ ಮಾಡಿ ಅಲ್ಲೂ ನಮಗೆ ಹೋರಾಟ ಪ್ರತಿಫಲ ಸಿಕ್ತು. ಇವತ್ತು ಎಲ್ಲ ನಿಮ್ಮೆಲ್ಲರ ಸಹಕಾರದೊಂದಿಗೆ ಇವತ್ತು ನಮಗೆ ಪ್ರತಿಫಲ ಸಿಕ್ಕಿದೆ. ಜೊತೆಗೆ ಇನ್ನೊಂದೇನಾಗಿದೆ ಅಂತಂದ್ರೆ, ಶಿರಾಡಿ ಘಾಟ್ನಲ್ಲಿ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ, ತೊಂದರೆ ಆಗ್ತಾ ಇದೆ. ಹಾಗಾಗಿ ಅತಿ ಶೀಘ್ರದಲ್ಲಿ ನಾನು ದೊಡ್ಡ ಮಟ್ಟದಲ್ಲಿ ಒಂದು ರ್ಯಾಲಿ ತೆಗಿತಾ ಇದ್ವಿ. ಶಿರಾಡಿ ಘಾಟ್ ಮತ್ತೆ ಏನು ಉಳಿದಿದ್ದ ರಸ್ತೆ ಇದೆ ಅದನ್ನು ಸಹ ಪರಿಪೂರ್ಣ ಮಾಡಬೇಕು ಅಂತ ಹೇಳ್ಬಿಟ್ಟು ಆ ಒಂದು ಹೋರಾಟವನ್ನ ಜೊತೆಗೆ ಹಮ್ಕೋತಾ ಇದ್ವಿ. ಜೊತೆಗೆ ಇನ್ನೊಂದು ಇಲ್ಲಿ ಮೂಲಭೂತ ಇನ್ನೊಂದು ಸಮಸ್ಯೆ ಇದೆ. ಯಾವ ಸಮಸ್ಯೆ ಅಂತಂದ್ರೆ, ರೈಲು ಬರ್ತಾ ಇದೆ, ರೈಲು ನಿಲ್ದಾಣ ಇದೆ, ಎಲ್ಲ ಇದೆ. ಆದ್ರೆ ಇಲ್ಲಿ ರೈಲ್ ನಿಲ್ಗಡೆ ಆಗ್ತಾ ಇತ್ತು. ದೊಡ್ಡವರು ಸಂಘ ಸಂಸ್ಥೆಗಳೆಲ್ಲ ಸೇರ್ಕೊಂಡು ಆ ರೈಲ್ನ ನಿಲ್ಗಡೆಗೆ ವ್ಯವಸ್ಥೆ ಮಾಡಿದ್ರು, ನಿಲ್ತಾ ಇತ್ತು. ಮೊನ್ನೆ ಪತ್ರಿಕೆಯಲ್ಲಿ ನೋಡಿದೆ, ಯಾರೋ ಒಂದಿಬ್ರು ಬೆಂಗಳೂರಲ್ಲಿ ಟಿಕೆಟ್ ತಗೊಂಡಿದ್ರೆ, ಟಿಕೆಟ್ ತಗೊಂಡ್ಮೇಲೆ ಇಲ್ಲಿ ನಿಲ್ಗಡೆಯಲ್ಲಿ ನಿಲ್ತಿಲ್ಲ. ಆ ವಿಚಾರದಲ್ಲಿ ತುಂಬಾ ಸೂಕ್ಷ್ಮವಾದ ವಿಚಾರ. ಯಾಕಂದ್ರೆ ಮುಂದೆ ಇಲ್ಲಿಂದ ಬೇಲೂರು ಮತ್ತೆ ಚಿಕ್ಕಮಗಳೂರಿಗೆ ಹೋಗ್ತಾ ಇದೆ. ಇದು ಒಂದು ಜಂಕ್ಷನ್ ಆಗ್ತಾ ಇದೆ ಇವತ್ತು. ಯಾಕಂದ್ರೆ ಅರಸೀಕೆರೆ ಬಿಟ್ಟ ನೆಕ್ಸ್ಟ್ ಇದು ಒಂಥರ ಜಂಕ್ಷನ್ ಆಗೋ ಒಂದು ಇದಿದೆ. ಹಾಗಾಗಿ ಹಾಲೂರ್ನ ರೈಲ್ವೆ ಇಲಾಖೆ ಕಡೆಗಣಿಸ್ತಾ ಇರೋದನ್ನ ನಾನು ವಿರೋಧ ಮಾಡ್ತೀನಿ. ಹಾಗಾಗಿ ಆ ಒಂದು ಹೋರಾಟವನ್ನು ಸಹ ಎಲ್ಲ ಸಂಘ ಸಂಸ್ಥೆಗಳು, ಸಾರ್ವಜನಿಕರು ಎಲ್ಲರನ್ನೂ ಸಹ ನಾನು ಬನ್ನಿ ಅಂತ ಹೇಳ್ತಾ ಇದ್ವಿ. ಯಾಕಂತಂದ್ರೆ ಸಾರ್ವಜನಿಕರು ಸ್ವಲ್ಪ ನಮ್ಗೆ ಯಾಕೆ ಅಂತ ಕೂರ್ತಾ ಇದ್ದಾರೆ. ದಯವಿಟ್ಟು ಸಾರ್ವಜನಿಕರು ನೀವು ನಮ್ಗೆ ಶಕ್ತಿ ಕೊಟ್ಟರೆ ನಾವು ಯಾವುದೇ ಹೋರಾಟ ಮಾಡಿ, ಇವತ್ತು ಟೋಲ್ ನಿಂತಿದೆ, ಇಂಥ ಪ್ರತಿಫಲ ತಗೋಬಹುದು. ದಯವಿಟ್ಟು ಸಾರ್ವಜನಿಕರು ಬರಬೇಕು ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತೆ ಇಲ್ಲಿಯ ಮೂಲಭೂತ ಸಮಸ್ಯೆಗಳ ವಿಚಾರವಾಗಿ ಯಾವ್ದಾದ್ರು ಹೋರಾಟಗಳು ಹಮ್ಮಿಕೊಳ್ಬೇಕು ಅಂತಂದ್ರೆ, ನಮ್ಮ ರಾಘವೇಂದ್ರ ಅವ್ರಿಗೆ ಸ್ಥಳೀಯ ವಿಚಾರಗಳು ನನಗೆ ಗೊತ್ತಿಲ್ಲ. ಹಾಗಾಗಿ ನಾನು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಒಂದು ಹೋರಾಟಕ್ಕೆ ಸಹಕರಿಸುತ್ತಾ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದ ಹೇಳ್ತೀನಿ.